ಅವಾಗ ನಾವು ಹೇಳಿದ್ವಿ ವೆಚ್ಚ ಹೆಂಗೆ ಮಾಡಿದ್ರು ಭಾಳ ಇಂಪಾರ್ಟೆಂಟ್ ಅಲ್ಲ. ಬಡ್ಡಿ ಪಾವತಿಗೆ 20 ಪೈಸಾ ಬಡ್ಡಿ ಪಾವತಿ ಸಾಲಕ್ಕೆ. ದಿಸ್ ಇಸ್ ದಿ ಪ್ರಾಬ್ಲಮ್. ರಾಜ್ಯ ಸರ್ಕಾರದ ಬಜೆಟ್ ನೋಡಿ, ಇದು ಹೈ ಇರುತ್ತೆ. ಸರ್ವೀಸಿಂಗ್ ದಿ ಡೆಟ್ ಅಂದರೆ ಆರ್ಥಿಕ ಪದಗಳಲ್ಲಿ ಅದನ್ನು ಸರ್ವೀಸಿಂಗ್ ದ ಡೆಟ್ ಅಂದರೆ ಸಾಲವನ್ನು ಮರುಪಾವತಿ ಮಾಡುವಂಥ ವಿಚಾರದಲ್ಲಿ ಹೈ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ನಮ್ಮ ಹತ್ರ ದುಡ್ಡು ಉಳಿಯಲ್ಲ. ಯಾಕೆಂದರೆ ಉಳಿದ ದುಡ್ಡನ್ನ ಸಂಬಳ, ಸಾರಿಗೆ, ಪಿಂಚಣಿ ಇದಕ್ಕೆ ಕೊಟ್ಬಿಡ್ತೀವಿ. ನಮ್ಮ ಹತ್ರ ದುಡ್ಡಿರಲ್ಲ, ಹಾಗಾಗಿ ನಮ್ಮ ಹತ್ರ ದುಡ್ಡೇ ಉಳಿಯಲ್ಲ. ಈ ಪರಿಸ್ಥಿತಿಯಲ್ಲಿ ಈಗಾಗಲೇ ಇಷ್ಟೊಂದು ಲಕ್ಷ ದುಡ್ಡನ್ನು ಮಾಡಿಕೊಡ್ರೋ ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿ ಬಂದು ತಗಲಾಕೊಂಡು ಏನು ಮಾಡಿಬಿಟ್ಟಿದೆ ಅಂತಂದರೆ ಇನ್ನಷ್ಟು ದುಡ್ಡು ಅಭಿವೃದ್ಧಿಗೆ ಹೋಗ್ತಾ ಇರೋದನ್ನು ಹಿಡಿದಾಕ್ಬಿಟ್ಟಿದೆ. ಈ ಸರಿ ನಿಮ್ಮನ್ನು ಸೇವ್ ಮಾಡಿದ್ರೆ GST ಸೇವ್ ಮಾಡಬೇಕು. ಎಷ್ಟು ಮಾಡುತ್ತೋ ಗೊತ್ತಿಲ್ಲ. ಆರ್ ಮೇ ಬಿ ಎಕ್ಸೈಸ್ ಒಂಚೂರು ಮಾಡ್ಬೋದೇನೋ. ತೆರಿಗೆಯಲ್ಲಿ ರಾಜ್ಯಪಾಲು 20 ಪೈಸೆ ಅಂದರೆ ಇಲ್ಲಿ ಸಂಗ್ರಹವಾದ ತೆರಿಗೆಯಲ್ಲಿ ಕೇಂದ್ರದ ತೆರಿಗೆ ಸಂಗ್ರಹ ಏನಾಗುತ್ತೆ ಅದರಲ್ಲಿ 20% ರಾಜ್ಯಕ್ಕೆ ವಾಪಸ್ ಕಳಿಸೋದು, ಅವ್ರಿಗೆ ಕೊಡ್ತಾರೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮು 16 ಪೈಸೆ ಅಂದರೆ ಕೇಂದ್ರದ ಯೋಜನೆಗಳು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್. ಹಣಕಾಸು ಆಯೋಗ 8 ಪೈಸಾ, ಕೇಂದ್ರ ಪ್ರಾಯೋಜಿತ ಸ್ಕೀಮ್ಗಳಿಗೆ 8 ಪೈಸಾ, ರಕ್ಷಣಾ ವಲಯಕ್ಕೆ ಒಂದು 8 ಪೈಸಾ ಸಬ್ಸಿಡಿ. ಯಾಕೆಂದರೆ ರಕ್ಷಣಾ ವಲಯಕ್ಕೆ 8 ಪೈಸಾ ಕೊಟ್ಬಿಟ್ಟು ಆ ರಕ್ಷಣಾ ವಲಯಕ್ಕೆ 8 ಪೈಸಾ ಕೊಟ್ರಲ್ಲ, ಅವ್ರು ಏನಪ್ಪ ಆದಾಯ ತಂದಿದ್ದಾರೆ ಅಂತ ಕೇಳೋಕ್ಕಾಗಲ್ಲ. ರಿಟರ್ನ್ ಕೇಳಕ್ಕಾಗಲ್ಲ. ಮೊನ್ನೆ ಯಾವುದಕ್ಕೋ ನಾನು ಹೇಳಿದೆ, ಆದಾಯ ಇಲ್ಲದ ನಮ್ಮ ಕನ್ನಡದ ಪೂಜಾ ವಿಧಿವಿಧಾನಗಳನ್ನು ನಡೆಸುವ ಹಿರೇಮಗಳೂರು ಕಣ್ಣಣ್ಣವ್ರಿಗೆ ಆದಾಯ ಕಡಿಮೆ ಇದೆ, ಸಂಬಳ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ತಹಸೀಲ್ದಾರ್ ಹೇಳಿದಾಗ ನಿಮ್ಮ MLAಗಳದ್ದು ಆದಾಯ ಏನಪ್ಪ ಅಂತ ಕೇಳಿದ್ದು ನಾನು. ಸಂಬಳ ಕೊಡ್ತಿದ್ದೀರಲ್ಲ, ಹಾಗೆ ರಕ್ಷಣಾ ಇಲಾಖೆಗೆ ಯಾವ ಆದಾಯ ಅಲ್ವಾ? ಯಾವುದೋ ಸ್ಪಿನ್ ಆಫ್ ಜಾಬ್ಸ್ ಒಂದಷ್ಟು ಕ್ರಿಯೇಟ್ ಆಗ್ಬೋದೇನೋ ಬೇಕಾದ್ರೆ ಅಷ್ಟೇ. ಅದು ಬಿಟ್ಟರೆ ಸಬ್ಸಿಡಿ ಒಂದು 6 ಪೈಸಾ, ಪೆನ್ಷನ್ ಒಂದು 4 ಪೈಸಾ, ಇತರೆ ಖರ್ಚು 9 ಪೈಸಾ. ಇದನ್ನು ನಾವು ಖರ್ಚು ಮಾಡ್ತಿರೋ ರೀತಿ ದೇಶದಲ್ಲಿ. ಎಸ್, ಇನ್ನು ಬಜೆಟ್ ಬಗ್ಗೆ ಪ್ರಧಾನಿ ಮೋದಿ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. 2047ರ ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ದೇಶವಾಗಿ ಭಾರತ ಅವತರಿಸಲಿದೆ ಅಂತ ಈ ಬಜೆಟ್ ಬಗ್ಗೆ ಗ್ಯಾರಂಟಿಯನ್ನ ನೀಡಿದ್ದಾರೆ. ಬಿಜೆಪಿ ನಾಯಕರೆಲ್ಲ ಇದನ್ನ ಸ್ವಾಗತ ಮಾಡಿದ್ರೆ, ಕಾಂಗ್ರೆಸ್ ಮಾತ್ರ ಬಜೆಟ್ನಲ್ಲಿ ಬಿಚ್ಚಿಟ್ಟಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಹೆಚ್ಚು ಅಂತ ಹೇಳಿದ್ದಾರೆ. ये बजट इंक्लूसिव और इनोवेटिव बजट है. ये बजट विकसित भारत के 4 स्तंभ युवा, गरीब, महिला और किसान सभी को एम्पावर करेगा. इस बजट में 2047 के विकसित भारत की नींव को मजबूत करने की गारंटी है. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದ್ರೂ ಕೂಡ ವೋಟ್ಗೋಸ್ಕರ ಯಾವುದೇ ರಾಜಕಾರಣವನ್ನ ಮಾಡಿಲ್ಲ. ದೇಶದ ಅಭಿವೃದ್ಧಿ ಮುಖ್ಯ ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾಡಿರುವಂತ ಬಜೆಟ್. 7 ಲಕ್ಷ ಆದಾಯ ಇರೋರಿಗೆ ತೆರಿಗೆ ಇಲ್ಲ, ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ಕೊಟ್ಟಿರುವಂತದ್ದು ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಬಹಳ ಸಿಹಿ ಸುದ್ದಿ ಅಂತ ನನ್ನ ಭಾವನೆ. ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್. ಆಮೇಲೆ GDP ಬೆಳವಣಿಗೆನೂ ಕೂಡ UPA ಕಾಲದಲ್ಲಿ 11.14, ಈಗ NDA ಕಾಲದಲ್ಲಿ 6.5. ಹೆಂಗೆ ವಿಕಸಿತ ಆಯಿತು? ವಿಕಸಿತ ಅಲ್ಲ, ಇದು ಕುಸಿತ. ಇದು ವಿಕಸಿತ ಅಲ್ಲ. ಆಯ್ದ ಅಂಕಿಅಂಶಗಳನ್ನು ತಗೊಂಡ್ರೆ ಕಷ್ಟ. ಈಗ ನಾಳೆ ಕರ್ನಾಟಕದ ಬಜೆಟ್ ಬಂದಾಗಲೂ ಇದೇ ಅಂಕಿಅಂಶಗಳೇ ಆಚೆ ಬರುತ್ತವೆ. ಏನೇನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸನ್ನು ವಿ ವಿಲ್ ನಾಟ್ ಚಾಲೆಂಜ್ ಇಟ್. ಅದನ್ನು ಚಾಲೆಂಜ್ ಮಾಡಬೇಕಾಗಿಲ್ಲ. ದೇರ್ ಇಸ್ ನೋ ನೀಡ್. ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು. ಎಸ್, ಜ್ಞಾನವ್ಯಾಪಿಗೆ 2ನೇ ಇಶ್ಯೂಗೆ ಹೋಗ್ತಾ ಇದ್ದೀವಿ. ಮೊದಲನೇದು ಬಜೆಟ್, ಎರಡನೇದು ಬದುಕು ಶಿವಕುಮಾರ್ ಅವ್ರ ಪ್ರಕಾರದಲ್ಲಿ ಬದುಕಿನ ಪ್ರಶ್ನೆ. ನೆಕ್ಸ್ಟು ವಿವಾದ ಅಲ್ವಾ, ಅದು ಭಾವನೆ. ಈಗ ನಂಬಿಕೆ, ಪೂಜೆ, ದೇವರು. ಜ್ಞಾನವ್ಯಾಪಿಲಿ ಪೂಜೆ ಮಾಡಿಬಿಟ್ಟಿದ್ದಾರೆ. ರಾತ್ರಿ ನೆನೆ ಬಾಗಲ್ ತೆಗೆದತ್ಲ ಕಡೆಗೆ ಮಾಡಾಕ್ಬಿಟ್ಟಿದ್ದಾರೆ. 1993ರ ಬಳಿಕ 31 ವರ್ಷ ಆದ ನಂತರ ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಅವಕಾಶ ಸಿಕ್ಕಿರೋದು ಒಂದು ರೀತಿ ವಿವಾದದ ಗೂಡಾಗಿತ್ತು. ನಿನ್ನೆ ರಾತ್ರಿ 10:30ಕ್ಕೆಲ್ಲ ಬರೋಬ್ಬರಿ 31 ವರ್ಷಗಳ ನಂತರ ವ್ಯಾಸ್ತ ನೆಲಮಾಳಿಗೆಯಲ್ಲೆಲ್ಲ ಜಿಲ್ಲಾಡಳಿತ ಓಪನ್ ಮಾಡ್ತು. ಅಲ್ಲೊಂದಿಷ್ಟು ಶುದ್ಧೀಕರಣ ಮಾಡಿದ್ರು. ಬೆಳಗಿನ 3 ಗಂಟೆಗೆ ಗಣೇಶ ಮತ್ತು ಲಕ್ಷ್ಮೀದೇವಿಗೆಲ್ಲ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದರ ಮಧ್ಯದಲ್ಲೇ ನೇರವಾಗಿ ಕೋರ್ಟಿಗೆ ಹೋಗ್ಬಿಟ್ಟಿದ್ರು ಅಲ್ಲಿಯ ಮಸೀದಿಯವರು. ಸೊ ಅದು ಸುಪ್ರೀಂ ಕೋರ್ಟ್ ಇಲ್ಲ ನೀವು ಅಲ್ಲೇ ಹೋಗ್ಬಿಟ್ಟು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಜ್ಞಾನವ್ಯಾಪಿ ಮಸೀದಿಯ ದಾರಿಯ ನಾಮಫಲಕ ಏನಿರುತ್ತೆ ಅದಕ್ಕೆಲ್ಲ ಪೋಸ್ಟರ್ ಅಂಟಿಸ್ಬಿಟ್ಟಿದ್ದಾರೆ. ಮಸೀದಿ ಕಡೆ ಎಲ್ಲ ಮಂದಿರ ಅಂತ ಪೋಸ್ಟರ್ನ ಅಂಟಿಸಿದ್ದಾರೆ. ಸೊ ಈಗ ಏನು ಮಾಡ್ತಾರೆ ಅಂತ ನೋಡಬೇಕು. ಇನ್ನು ಪುರಾತತ್ವ ಇಲಾಖೆಯ ವೈಜ್ಞಾನಿಕ ಸಮೀಕ್ಷೆ ಏನಿದೆ, ಹಲವು ನೆಲಮಾಳಿಗೆಗಳಿರೋದು ಕೂಡ ಕಂಡು ಬಂದಿದೆ ಅಂತಲ್ಲಿ. ಬಹು ಸಹಜವಾಗಿ
ಮುಸ್ಲಿಮರ ಪರವಾಗಿದ್ದವರು ನಿನ್ನೆ ಮಧ್ಯರಾತ್ರಿಯಲ್ಲಿ ಸುಪ್ರೀಂ ಕೋರ್ಟಿನ ಕದವನ್ನು ತಟ್ಟಿದ್ದಾರೆ. ರಿಜಿಸ್ಟ್ರಾರು ಅಂತಿಮವಾಗಿ ಚೀಫ್ ಜಸ್ಟಿಸ್ ಜೊತೆ ಮಾತನಾಡಿದ ನಂತರ ಈ ಪ್ರಕರಣವನ್ನು ನಾವು ಕೈಗೆತ್ತಿಕೊಳ್ಳುವುದಕ್ಕೆ ಬರುವುದಿಲ್ಲ, ಇದನ್ನು ಹೈಕೋರ್ಟ್ಗೆ ಕೆಳ ನ್ಯಾಯಾಲಯಕ್ಕೆ ಹೋಗಿ ಅಂತಂದ ಮೇಲೆ ಕೆಳ ನ್ಯಾಯಾಲಯಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ ಒಂದು ಡ್ರಾಮಾ ರಾತ್ರಿ ನಡೆದಿದೆ. ಬಟ್ ಪೂಜೆ ಅಂತೂ ಪ್ರಾರಂಭ ಆಗೋಗಿದೆ. ಇದನ್ನು ಮುಂದೆ ಹೇಗೆ ನಡೆಸ್ತಾರೆ ಅಂತ ಗೊತ್ತಿಲ್ಲ. ಈಗ ಹೈಕೋರ್ಟು ಅಡ್ಮಿಟ್ ಮಾಡಿಕೊಂಡಿದೆ, 8ನೇ ತಾರೀಕಿಗೇನೋ ಅದನ್ನು ಟೈಮ್ ಕೊಟ್ಟಿದೆ. ಹಾಗಾಗಿ ಅಂತಿಮವಾಗಿ ಅಲ್ಲಿ ಅದು ಇತ್ಯರ್ಥವಾಗಬೇಕು. ಎಸ್, ಈ ಮಧ್ಯೆ ದೇಗುಲ ವಾಪಸಿ ಚಳುವಳಿ ಕೂಡ ಆರಂಭವಾಗಿದೆ. ದೇಗುಲದಂತಿರುವಂತಹ ಶ್ರೀರಂಗಪಟ್ಟಣದ ಮಸೀದಿ ಮತ್ತು ಅಹಮದಾಬಾದ್ನ ಜುಮ್ಮಾ ಮಸೀದಿ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದ ಕುಲ್ದಾಬಾದ್ ದರ್ಗಾದಲ್ಲಿ ಕಂಡುಬಂದಂತಹ ಶಿವಲಿಂಗ ಮಾದರಿಯ ಕಾರಂಜಿ ಚಿತ್ರವನ್ನು ಹಂಚಿಕೊಂಡು ಈ ಮಸೀದಿಗಳನ್ನು ಮತ್ತೆ ಮಂದಿರ ಮಾಡೋದು ಯಾವಾಗ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಮಧ್ಯೆ ಮಥುರಾದ ಕೃಷ್ಣ ಜನ್ಮಭೂಮಿ ಪ್ರಕರಣದಿಂದ ಹಿಂದೆ ಸರಿಯುವಂತೆ ಹಿಂದೂ ಸೇನಾ ಮುಖಂಡ ವಿಷ್ಣು ಗುಪ್ತಾ ಅವರಿಗೆ ಬೆದರಿಕೆ ಬಂದಿದೆ. ಜೀವಂತ ಗುಂಡನ್ನು ಕಳಿಸಿದ್ದಾರೆ ದುಷ್ಕರ್ಮಿಗಳು. ನೀನು ಈ ಪ್ರಕರಣದಿಂದ ಹಿಂದೆ ಸರಿಬೇಕು ಅನ್ನುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂಬಂಧ ವಿಷ್ಣು ಗುಪ್ತಾ ಅವರು ಯಾವನೋ ಕಿತಾಪತಿ ಕೂತ್ಕೊಂಡು ಬೆನ್ನು ಮೂಳೆ ಇಲ್ಲದೆ ಇರೋಂತಹ ಹೇಡಿ ಕಳಿಸ್ಬಿಟ್ರೆ ಅದಕ್ಕೇನು ಮಾಡೋಕ್ಕಾಗತ್ತೆ? ಈಗ ಅಲ್ಲಿ ಅಪಿಯರ್ ಆಗ್ತಿರೋ ಮುಸ್ಲಿಂ ಲೀಡರ್ಗಳಿಗೆ ಅಥವಾ ಪಾಪ ಮುಸ್ಲಿಂ ಪೆಟಿಷನರ್ಸ್ಗೆ ಯಾರಿಗೋ ಒಂದು ಕಾಗದ ಕಳ್ಸೋಕ್ಕಾಗಲ್ವಾ? ಯಾವನ ಕೈಲರುವೆ ಇದರಿಂದ ಹಿಂದೆ ಸರಿಯೋದಿದ್ದರೆ ಅಂತ ಕಳ್ಸೋಕ್ಕಾಗಲ್ವಾ? ಮತ್ತು ಎರಡನೇದು ಈ ಟೆಂಪಲ್ಗಳದ್ದು ಈ ಪೋಸ್ಟ್ ಎಲ್ಲ ಹೇಳ್ತಾ ಇದ್ದೀರಲ್ಲ ನೀವು, ಇದು ಮೊನ್ನೆ ಬಾವುಟ ಟೈಪ್ ಇಲ್ಲಿ ನೋಡಿ ಬಾವುಟ, ಇಲ್ಲಿ ನೋಡಿ ಬಾವುಟ ಅಂತ ಬಂತಲ್ಲಪ್ಪ, ಹಂಗೆ ಇದುವೆ. ಬಟ್ ಅದು ಹಂಗೆ ಇತ್ಯರ್ಥ ಆಗಲ್ಲ. ಎನಿ ಟೆಂಪಲ್ ವಿಚ್ ಹಸ್ ಟು ಬಿ ರಿಕ್ಲೈಮ್ಡ್ ವಿಲ್ ಹ್ಯಾವ್ ಟು ಹ್ಯಾಪನ್ ಇನ್ ಕೋರ್ಟ್ ಅನ್ಲೆಸ್ ಅವ್ರು ಬಿಟ್ಕೊಟ್ರೆ. ಅದು ಬಿಟ್ಟರೆ ಸಾಧ್ಯತೆ ಹಂಗಾಗಲ್ಲ. ಇದೆಲ್ಲ ಹೋಗುತ್ತೋ ಅಲ್ಲೋಗುತ್ತೆ.